ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಒಂದು ಕಾಲದಲ್ಲಿ ಸಿಗ್ತಕ್ಕಂಥ ಮಾವಿನಕಾಯಿನ ಬಳಸ್ಕೊಂಡು ಮಾವಿನಕಾಯಿ ಶರ್ಬತ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈ ಒಂದು ಶರ್ಬತ್ತನ್ನ ಒಮ್ಮೆ ಮಾಡಿದರೆ ಕಂಪ್ಲೀಟಾಗಿ ಬೇಸಿಗೆ ಕಾಲ ಮುಗಿಯೋವರೆಗೂ ಈ ಒಂದು ಶರ್ಬತ್ತನ್ನ ನಾವು ಬೇಕು ಅಂದಾಗ ಜಸ್ಟ್ 1 ಸ್ಪೂನು ಆ್ಯಡ್ ಮಾಡಿಕೊಂಡು ನೀರಿನ ಜೊತೆಗೆ ಬಳಸ್ಕೊಳ್ಬೋದು. ಮಾಡೋದು ಕೂಡ ತುಂಬಾ ಈಸಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಒಂದು 4 ಮಾವಿನಕಾಯಿನ ತೊಗೊಂಡಿದ್ದೀನಿ. ಹುಳಿಯಾಗಿರ್ತಕ್ಕಂಥ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವುದಿದೆ ಅದನ್ನೇ ತೊಗೊಳ್ಳಿ. ಅದರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಲ್ರೆಡಿ ಮಾವಿನಕಾಯಿ ಸೀಸನ್ ಹೋಗಿ ಹಣ್ಣಿನ ಸೀಸನ್ ಬರ್ತಿದೆ, ಹಾಗಾಗಿ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ. ಆದರೂ ಪರವಾಗಿಲ್ಲ, ಪೂರ್ತಿ ಹಣ್ಣಾಗಿರಬಾರ್ದು ಅಷ್ಟೇ. ಇವಾಗ ಒಂದು ಸ್ವಲ್ಪ ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೋದು. ಇವಾಗ ನಾನು ತೊಗೊಂಡಿರ್ತಕ್ಕಂಥ 2 ಕಾಯಿನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಇಲ್ಲ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಒಂದು ನೀರಿನ ಒಂದು ಹಬೆಗೆ ಕೂಡ ಇದನ್ನು ಬೇಯಿಸ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಇವಾಗ 2 ಮಾವಿನಕಾಯಿನ ಕುಕ್ಕರ್ಗೆ ಹಾಕಿದ್ದೀನಿ. ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಇದನ್ನು ನಾವು ಒಂದು 3ರಿಂದ 4 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ 3ರಿಂದ 4 ವಿಸಿಲ್ನ ತೊಗೊಳ್ಳೋಣ. ಇವಾಗ ನೋಡಿ 3ರಿಂದ 4 ವಿಸಿಲ್ ತೊಗೊಂಡಿದ್ದಾಗಿದೆ, ಬೆಂದ್ಕೊಂಡಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬೆಂದ್ಕೊಂಡಿರಬೇಕು. ಜಸ್ಟ್ ಈ ರೀತಿ ಮಾಡಿದರೆ ನಮಗೆ ಮಾವಿನಕಾಯಿ ಪಲ್ಪ್ ಏನಿದೆ ಎಲ್ಲ ಬಿಟ್ಕೊಳ್ಬೇಕು. ಈ ರೀತಿ ಆದರೆ ಸಾಕು. ಇವಾಗ ಇಲ್ಲಿರ್ತಕ್ಕಂಥ ಮಾವಿನಕಾಯಿ ಮಾತ್ರ ನಾನು ತಗೊಳ್ತಿದ್ದೀನಿ. ಈ ನೀರನ್ನ ನಾವು ಬೇಕು ಅಂದರೆ ರುಬ್ಬುವಾಗ ಒಂದು ಸ್ವಲ್ಪ ನೀರು ಬೇಕು ಅಂತಂದರೆ ಇದೇ ನೀರನ್ನ ಬಳಸ್ಕೊಂಡು ರುಬ್ಕೊಳ್ಬೋದು. ಇಲ್ಲ ಅಂತಂದರೆ ತಗೊಳ್ಳೋಣ. ಯಾಕಂದರೆ ನೀರಲ್ಲೇನು ಪಲ್ಪ್ ಜಾಸ್ತಿ ಬಿಟ್ಕೊಂಡಿಲ್ಲ, ಹಾಗಾಗಿ ನಾನು ಮಾವಿನಕಾಯಿನ ಮಾತ್ರ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ 2 ಮಾವಿನಕಾಯಿನೂ ತೆಗೆದಿಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಬಿಸಿ ಆರಬೇಕು, ಅಲ್ಲಿವರೆಗೂ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇವಾಗ ನೋಡಿ ಬಿಸಿ ಆರಿದೆ. ಇವಾಗ ಇದನ್ನು ನಾವು ಇದರಲ್ಲಿರ್ತಕ್ಕಂಥ ಪಲ್ಪ್ನ ಮಾತ್ರ ತಗೊಳ್ಬೇಕು. ಹಾಗಾಗಿ ಈ ರೀತಿ ಒಂದು ನೈಫ್ ಸಹಾಯದಿಂದ ಆದರೂ ಪಲ್ಪ್ನ ತಗೊಳ್ಳಿ. ನಾವಿದನ್ನು ಬೇಯಿಸ್ಕೊಂಡಿರೋದ್ರಿಂದ ಪಲ್ಪ್ ಮಾತ್ರ ತುಂಬಾ ಈಸಿಯಾಗಿ ಬರುತ್ತೆ. ಈ ರೀತಿ ಬೇಕು ಅಂದರೆ ನೈಫ್ ಸಹಾಯದಿಂದ ಆದರೂ ತಗೊಳ್ಬೋದು. ಇಲ್ಲ ಅಂತಂದರೆ ಒಂದು ಸ್ಪೂನಿಂದ ಕೂಡ ನಾವು ಈ ಒಂದು ಪಲ್ಪನ್ನು ಈಸಿಯಾಗಿ ತಗೊಳ್ಬೋದು. ಕಂಪ್ಲೀಟಾಗಿ 2 ಮಾವಿನಕಾಯಲ್ಲಿರ್ತಕ್ಕಂಥ ಪಲ್ಪ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಪಲ್ಪು ರೆಡಿಯಾಗಿದೆ. ಇವಾಗ ಈ ಪಲ್ಪ್ನ ನಾವು ಅಳತೆ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಬೌಲಿಗೆ ಮಾವಿನಕಾಯಿನ ಬೇಯಿಸಿರ್ತಕ್ಕಂಥ ಒಂದು ಪಲ್ಪನ್ನ ಎತ್ತಿಟ್ಕೊಳ್ತಿದ್ದೀನಿ. ಈ ರೀತಿ ಒಂದು ಅಳತೆ ಬೌಲಿಗೆ ಹಾಕೋದ್ರಿಂದ ನಮಗೆ ಸಕ್ಕರೆನ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ 2 ಮಾವಿನಕಾಯಿಯಿಂದ 1 ಕಪ್ ಆಗುವಷ್ಟು ಅಥವಾ 1 ಬೌಲ್ ಆಗುವಷ್ಟು ಪಲ್ಪ್ ರೆಡಿಯಾಗಿದೆ. ಇದನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ 1 ಕಪ್ ಆಗುವಷ್ಟು ಮಾವಿನಕಾಯಿ ಪಲ್ಪನ್ನ ಮಿಕ್ಸರ್ಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಒಂದು ಮಾವಿನಕಾಯಿ ಪಲ್ಪಿಗೆ ಯಾವ ಕಪ್ಪನ್ನು ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಸಕ್ಕರೆ ಬದಲಿಗೆ ನೀವು ಇದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಬಳಸ್ಕೊಳ್ತಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು, 1 ಸ್ಪೂನ್ ಆಗುವಷ್ಟು ಸೊಂಪು ಕಾಳುಗಳು, 1 ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ಒಂದು 1/4 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಅಥವಾ ಕಾಳು ಮೆಣಸಿನ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ರೀತಿ ರುಬ್ಬುವಾಗ ನಿಮಗೇನಾದರೂ ನೀರು ಬೇಕು ಅನಿಸಿತು ಅಂತಂದರೆ ಮಾವಿನಕಾಯಿನ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ನೀರನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ರೀತಿ ನೈಸಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಬೇಕು. ನೋಡಿ ಈ ರೀತಿ ನೈಸ್ ಆಗಬೇಕು. ಹಾಗೆ ಪುದೀನ ಸೊಪ್ಪನ್ನ ಬಳಸಿರೋದ್ರಿಂದ ನ್ಯಾಚುರಲ್ ಆಗಿ ಮಾವಿನಕಾಯಿ ರೀತಿಯಲ್ಲೇ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ತೊಗೊಂಡಿದ್ದೀನಿ, ಜ್ಯೂಸ್ ಬಾಟಲ್ಲು. ಬೇಕು ಅಂತಂದರೆ ನೀವು ಗಾಜಿನ ಬಾಟ್ಲಲ್ಲೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಸ್ಟೀಲ್ ಬಾಕ್ಸಲ್ಲಿ ಕೂಡ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕಂಪ್ಲೀಟಾಗಿ ರುಬ್ಬಿರ್ತಕ್ಕಂಥ ಮಾವಿನಕಾಯಿನ ಒಂದು ಮಿಶ್ರಣನ ನಾನಿಲ್ಲಿ ಈ ರೀತಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಜ್ಯೂಸ್ನ ರೆಡಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಮಿಶ್ರಣನ ನಾವು ಎಷ್ಟು ದಿನ ಬಳಸಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಾಳಾಗೋದಿಲ್ಲ. ಅದ್ರ ಜೊತೆಗೆ ಇಲ್ಲಿ ಮಾವಿನಕಾಯಿ ಬಳಸಿರೋದ್ರಿಂದ ಹುಳಿ ಅಂಶ ಇರುತ್ತೆ, ಬೇಗ ಹಾಳಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹೆಚ್ಚು ಕಡಿಮೆ ನೀವು ಒಂದು 15 ದಿನ ಆರಾಮಾಗಿ ಬಳಸ್ಕೊಳ್ಬೋದು. ಹಾಗಾದರೆ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ. ಪಾತ್ರೆಗೆ ರೆಡಿ ಮಾಡಿರ್ತಕ್ಕಂಥ ಮಿಶ್ರಣನ ಒಂದು 3 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹೆಚ್ಚು ಕಡಿಮೆ 1 ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟಾದರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ 3ರಿಂದ 4 ಸ್ಪೂನು ಸೇರಿಸ್ಕೊಂಡಿದ್ದೀನಿ.
ಇವಾಗ ಈ ಒಂದು ಮಿಶ್ರಣಕ್ಕೆ 3-4 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ತುಂಬಾ ಈಸಿ, ಇಷ್ಟೇ ಸಿಂಪಲ್ಲಾಗಿ ನೀರನ್ನ ಸೇರಿಸ್ಕೊಂಡು ಕಲಸಿದ್ರೆ ಆಯಿತು. ಯಾಕಂದರೆ ಎಲ್ಲ ಪದಾರ್ಥಗಳನ್ನು ನಾವು ರುಬ್ಬುವಾಗಲೇ ಸೇರಿಸ್ಕೊಂಡಿರೋದ್ರಿಂದ ಮತ್ತೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಜ್ಯೂಸ್ ರೆಡಿಯಾಗಿದೆ, ಮಾವಿನಕಾಯಿ ಶರ್ಬತ್ ರೆಡಿಯಾಗಿದೆ. ಆದರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದು 2 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಹಾಗೆ ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ಳೋದು ನೀವು ಆಪ್ಷನಲ್, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಒಂದು 2-4 ಸ್ಲೈಸ್ ಆಗುವಷ್ಟು ನಿಂಬೆಹಣ್ಣಿನ ಸ್ಲೈಸ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಸೇರಿಸ್ಕೊಂಡಿದ್ದೀನಿ. ಈ 3 ಪದಾರ್ಥಗಳು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಆರೋಗ್ಯಕರವಾಗಿರ್ತಕ್ಕಂಥ ಮಾವಿನಕಾಯಿ ಶರ್ಬತ್ತು ಅಥವಾ ಮಾವಿನಕಾಯಿ ತಂಪಾದ ಪಾನೀಯ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಶರ್ಬತ್ ಇರ್ಬೋದು ಅಥವಾ ಈ ಒಂದು ಸಮ್ಮರ್ಗೆ ತಂಪಾದ ಪಾನೀಯ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ಮಾವಿನಕಾಯಿ ಶರ್ಬತ್ತನ್ನ ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.